ನಮಸ್ಕಾರ. ಸದಾನುಭವನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಮನುಷ್ಯನಿಗೆ ಇಚ್ಛಾಶಕ್ತಿ ಇರಬೇಕು. ಆದರೆ ಇಚ್ಛಾಶಕ್ತಿ ಇಲ್ಲದೇ ಇರೋದರಿಂದ ಈತ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಪರಾವಲಂಬಿ ಆಗ್ತಾ ಇದ್ದಾನೆ. ಸ್ವಾವಲಂಬಿ ಜೀವನ ನಡೆಸಬೇಕಾದ್ದು ಅತ್ಯಂತ ಮಹತ್ವದ್ದು. ಒಂದು ಗರುಡ ಪಕ್ಷಿ ಇತ್ತು. ಆ ಗರುಡ ಪಕ್ಷಿ ಒಂದು ಗುಬ್ಬಿ ಮನೆಯಲ್ಲಿ ಅದು ತತ್ತಿ ಹಾಕಿತ್ತು. ನಂತರ ಅಲ್ಲಿ ಬೆಳೆದ ಮರಿ ದೊಡ್ಡದಾಗಿತ್ತು. ಆದರೆ ಗುಬ್ಬಿಗೊಡನೆ ಸಹವಾಸ ಮಾಡಿ ಹಾರಲಿಕ್ಕೇ ಕಲ್ತಿರಲಿಲ್ಲ. ಕೆಲವು ದಿನ ನಂತರ ಆ ಗರುಡ ಪಕ್ಷಿ ಬಂದು ನೋಡ್ತೈತಿ. ಅರೆ ನನ್ನ ಮಗು ಹಿಂಗ್ಯಾಕೆ ಮಾಡತೈತಿ ಅಂತ ಹೇಳ್ತಾನೆ. ಕೆಳಗಿಳಿದು ಬಂದು ನೋಡ್ತೈತಿ. ಆವಾಗ ಆ ಮರಿ ಕೇಳ್ತೈತಿ, ನೀನು ಹಾರಬಲ್ಲೆ, ನೀನು ಶಕ್ತಿವಂತ? ಇಲ್ಲ, ನನಗೇನು ಗೊತ್ತಿಲ್ಲ, ನಾನೇನು ಹಾರೋದಿಲ್ಲ ಅಂತ ಹೇಳ್ತೀವಿ. ಆವಾಗ ಗರುಡ ಪಕ್ಷಿ ತನ್ನ ಕೈಯಿಂದ ಮೇಲೆ ಆಕಾಶ ಎತ್ತರಕ್ಕೆ ಹೋಗ್ತೈತೆ. ಅದು ತೆಗೆದುಕೊಂಡು, ನೋಡು, ನೀನು ಧೈರ್ಯವಂತ, ನೀನು ಗರುಡನ ಮಗ, ನೀನು ಹಾರಬಲ್ಲೆ, ಎತ್ತರಕ್ಕೆ ಹಾರಬಲ್ಲೆ, ನೀನು ಗುಬ್ಬಿ ಮಗ ಅಲ್ಲ ಅಂತ ತಿಳುವಳಿಕೆ ಮಾಡಿ ಅಲ್ಲಿಂದ ಮೇಲೆ ಬಿಡ್ತೈತೆ ಅದು. ಆವಾಗ ತನ್ನಿಂತಾನೆ ಆ ಪಕ್ಷಿ, ಆ ಮಗು ಹಾರಲಿಕ್ಕೆ ಪ್ರಾರಂಭ ಆಗ್ತದೆ. ನಂತರ ಒಬ್ಬ ಗೈಡೆನ್ಸ್ ಕೊಡೋರು ಇರಬೇಕಾಗ್ತದೆ. ನಂತರ ಇನ್ನೊಂದು ವಿಚಾರ ಅಂತಂದರೆ, ಅಲಾಕ್ಸಾ ಪಕ್ಷಿ ಅಂತಿದೆ, ಅಲಾಸ್ಕಾ. ಅದು ಆಸ್ಟ್ರೇಲಿಯಾದಿಂದ ನ್ಯೂಜಿಲ್ಯಾಂಡ್ವರೆಗೆ ಪ್ರತಿ ವರ್ಷ ಬರ್ತಿದೆ. ಅದು 12,000 ಕಿಲೋಮೀಟ್ರ್ ಹಾರಿಕೊಂಡು ಬರ್ತಿತ್ತು ಅದು. ಆವಾಗ ಆ ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯ ಕೇಳ್ತಾನೆ, ನೀನು ಹೆಂಗೆ ಹೋಗ್ತೀಪ್ಪ ಅಂತ ಕೇಳ್ತೈತೆ. ಆವಾಗ ನನಗೆ ಇಚ್ಛಾಶಕ್ತಿ ಇದೆ, ನಾನು ಪ್ರತಿ ವರ್ಷ ಹೋಗ್ತೇನೆ. ಅಲ್ಲ, 7 ಸಮುದ್ರದ ಹೆಂಗೆ ಹೋಗ್ತೇನೆ ಅಂತ ಹೇಳಿದಾಗ, ಇಲ್ಲ, ನಾನು ಹೋಗ್ತೇನೆ ಅಂಥೇಳಿ 12,000 ಕಿಲೋಮೀಟರ್ ಆ ಅಲಾಕ್ಸಾ ಪಕ್ಷಿ ಅಲ್ಲಿಂದ ನ್ಯೂಜಿಲ್ಯಾಂಡ್ಗೆ ಬರ್ತೈತೆ ಅದು. ನಂತರ ಕೆಲವು ದಿನ ನಿಂತು ಮತ್ತೆ ಹೊಳ್ಳಿ ಹೋಗ್ತೈತಿ. ಆವಾಗ ಅಲ್ಲಿರ್ತಕ್ಕಂಥ ಮನುಷ್ಯ ಕೇಳ್ತಾನೆ, ಹೋಗಿ ಬಂದೇನು? ಹೌದು, 7 ಸಮುದ್ರ ದಾಟಿ ಆ ಪಕ್ಷಿ ಬಂತು. ಅಂದರೆ ಅದಕ್ಕೆ ಶಕ್ತಿ ಗೊತ್ತಿತ್ತು. ಅಂದರೆ ನಮ್ಮ ಶಕ್ತಿ ನಮ್ಗೆ ಗೊತ್ತನೇ ಇರೋದಿಲ್ಲ. ಹೀಗಾಗಿ ನಾವು ಕಮ್ಜೋರಿದ್ದೇವೆ. ನನಗೆ ಅದಾಗೋದಿಲ್ಲ, ಇದಾಗೋದಿಲ್ಲ, 3 ಕಿಲೋಮೀಟ್ರ್ ನಡೆಯೋಕ್ಕಾಗಂಗಿಲ್ಲ, 4 ಕಿಲೋಮೀಟ್ರ್ ನಡೆಯೋಕ್ಕಾಗಿಲ್ಲ. ಆದರೆ ಆ ಅಲಾಕ್ಸಾ ಪಕ್ಷಿ 12,000 ಕಿಲೋಮೀಟ್ರ್ ಅಂದರೆ 7 ನದಿಗಳನ್ನು ದಾಟಿಕೊಂಡು ಇಲ್ಲಿ ನ್ಯೂಜಿಲ್ಯಾಂಡ್ಗೆ ಬಂದಿತ್ತು. ಇನ್ನು ಮೂರನೇದು ವಿಷಯ ಅಂತಂದರೆ, ತಮಗೆಲ್ಲ ಗೊತ್ತಿದೆ, ಭಗೀರಥ ಒಂದು ದೊಡ್ಡ ಬೆಟ್ಟವನ್ನೇ ಅಡ್ಡಿ ಆ ದೇಶದಿಂದ ಉತ್ತರ ಕರ್ನಾಟಕ ಅಂದರೆ ಉತ್ತರ ಪ್ರದೇಶಕ್ಕೆ ನೀರನ್ನು ತಂದ. ಆ ಗಂಗಾ ನದಿ ಇಂದಿಯೂ ಕೂಡ ಹರಿತಾ ಇದೆ. ಮೊದಲು ಜನ ನಿರಾಕರಿಸಿದ್ರು, ಈ ಗುಡ್ಡವನ್ನು ಯಾವ ರೀತಿ ನೀ ಹಡ್ತಿ ಅಂಥೇಳಿ. ಆವಾಗ ಅವರು 7-8 ಜನರನ್ನು ಕೂಡಿಸ್ಕೊಂಡು ಅವರು ಹಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ನಂತರ 10 ಜನ ಆದರು, 100, 1000 ಆದವು. ಹೀಗಾಗಿ ಆ ಗುಡ್ಡವನ್ನೇ ಅಡ್ಡಿ ಅಂದರೆ ಬೆಟ್ಟವನ್ನೇ ಅಡ್ಡಿ ಆ ಭಗೀರಥ ಮಹಾರಾಜ ಏನಿದ್ದಾನೆ, ಮೊದಲು ರೈತ ಇದ್ದ, ನಂತರ ಭಗೀರಥ ಮಹಾರಾಜ ಅನಿಸ್ಕೊಂಡೆ. ಈಗ ಉತ್ತರ ಪ್ರದೇಶದಲ್ಲಿ ಗಂಗಾ ನದಿ ದೊಡ್ಡ ಪ್ರಮಾಣದಲ್ಲಿ ಅನೇಕ ಜನರಿಗೆ ಸಹಾಯ ಮಾಡಿದೆ. ಅಂದರೆ ಒಟ್ಟು ಇಚ್ಛಾಶಕ್ತಿ ಇದ್ದರೆ ಎಲ್ಲವೂ ಸಾಧ್ಯ ಆಗ್ತದೆ. ನಂತರ 2 ಮೇಣಬತ್ತಿದ್ದು, ಆ 2 ಮೇಣಬತ್ತಲ್ಲಿ ಒಬ್ಬ ಮನುಷ್ಯ ಬಂದ, 1 ಮೇಣಬತ್ತಿ ತೆಗೆದುಕೊಂಡು ಹಂಚ್ತಾನೆ ಕತ್ತಲೆಯಲ್ಲಿ. ಅವೊಂದು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಆವಾಗ ಇನ್ನೊಂದು ಮೇಣಬತ್ತಿ ಅಲ್ಲೇ ಇದ್ದಿರ್ತೈತಿ. ಯಾಕಪ್ಪ, ನೀ ಯಾಕೆ ಅವನಿಗೆ ಸಹಾಯ ಮಾಡಿದೆ ಅಂತ ಹೇಳ್ತಿ? ಇಲ್ಲ, ಯಾರಾದರೂ ಬಂದರೆ ನಾವು ಸಹಾಯ ಮಾಡಬೇಕಾಗ್ತದೆ ಅಂತೇಳಿ ಹೇಳ್ತೈತೆ ಅದು. ನಂತರ ಇದು ಹಾಗೆ ಯಾಕೆ ಮಾಡ್ತೀನಿ ನೀನು, ಮನುಷ್ಯ ಸ್ವಾರ್ಥಿ? ಇಲ್ಲ, ಸ್ವಾರ್ಥಿ ಇರಲಿ ಬಿಡಲಿ, ನಾವು ಸಹಾಯವನ್ನು ಮಾಡ್ಕೋತಾನೆ ಇರಬೇಕಂತೇಳಿ ಅದು ಹೇಳಿ ದೀಪವನ್ನು ಕೊಟ್ಟು ಆರಿ ಹೋಗ್ತಿತ್ತು ಅದು. ಇದು ಮಲ್ಕೊಂತೇನು ಮೇಣಬತ್ತಿ ಇರ್ತಿದ್ದು, ಮಲ್ಕೊಂಡನ ಇಡೀ ಜೀವನ ಸಂಪೂರ್ಣವಾಗಿ ನಾಶ ಮಾಡ್ಕೊಳ್ತೈತಿ. ಕೆಲವು ಜನರು 70 ವರ್ಷ, 80 ವರ್ಷ, 90 ವರ್ಷದ್ದು ಬುದ್ಧಿನೇ ಬರೋದಿಲ್ಲ. ಮೊಮ್ಮಕ್ಕಳು ಇವರಿಗೆ ಬುದ್ಧಿ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಯಾವ ರೀತಿ ಇವರು ಜೀವನವನ್ನು ಸಾಗಿಸಿರಬಹುದು. ಸಾಧನೆ ಮಾಡೋರಿಗೆ 1000 ದಾರಿ ಇರ್ತವೆ. ನಾವು ಸಾಧನೆಯ ಕಡೆಗೆ ಹೋದರೆ ದಾರಿ ತನ್ನಿಂತಾನೇ ಗೊತ್ತೆ. ನಾವೇನು ಮಾಡ್ತೇವೆ, ಕೂಡಿಸಿಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅದು ಬೇಕು, ಇದು ಬೇಕು, ಕೇವಲ ಕೂಡಿಸೋದರಲ್ಲಿ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ. 70 ವರ್ಷ ಆಯಿತು, ಇನ್ನು ಕೂಡಿಸೋದ್ರಲ್ಲೇ ಇದ್ದಾನೆ. ಒಬ್ಬ ಮುದುಕ 80 ವರ್ಷ ಆಗಿತ್ತು. ತನ್ನ ಮಾಳಿಗೆಯಲ್ಲಿ ಒಂದು ದೊಡ್ಡ ಬಂಗಾರದ ಪೆಟ್ಟಿಗೆಯನ್ನು ಇಟ್ಟಿದ್ದ. ಆವಾಗ ಸಾಯೋ ಕಾಲಕ್ಕೆ ನನ್ನನ್ನು ನೆಲಮಡಿಗೆ ಬಿಡ್ರಿ ಅಂತ ಹೇಳಿದ ಮಕ್ಕಳಿಗೆ. ಆವಾಗ ನೆಲಮಡಿಯಲ್ಲಿ ಹೋಗಿ ಎನಿಸ್ಲಿಕ್ಕೆ ಪ್ರಾರಂಭ ಮಾಡ, ಎನಿಸಿ ಅಲ್ಲೇ ತೀರ್ಕೊಂಡು ಹೋದ. ಅಂದರೆ ನಾವು ಎನಿಸೋದ್ರಲ್ಲಿನ ಮಗ್ನ ಇರ್ತೇವೆ. ಇದನ್ನು ನಾವು ಬಿಡಬೇಕಾಗ್ತದೆ. ಸಾಧನೆಯ ದಾರಿಯನ್ನು ನಾವು ಹಿಡಿಬೇಕಾಗ್ತದೆ. ಅದಕ್ಕೆ ಅಧ್ಯಾತ್ಮದ ಒಂದೇ ಒಂದು ದಾರಿ. ಬಲ್ಲವರ ಮಾತು ಕೇಳಬೇಕು, ಜ್ಞಾನಿಗಳ ಮಾತು ಕೇಳಬೇಕು, ಶ್ರೀಗಳ ಮಾತು ಕೇಳಬೇಕು. ಯಾರ ಬಾಯಿಂದ ಒಂದು ಉಪದೇಶ ಬರುತ್ತೆ ಅದನ್ನು ನಾವು ಅನುಸರಿಸಬೇಕು. ಅನೇಕ ವೇದಾಂತಗಳಿವೆ, ಉಪನಿಷತ್ತುಗಳಿವೆ, ವಚನಗಳಿವೆ. ಬಸವನವರು 12ನೇ ಶತಮಾನದಲ್ಲಿ 770 ಅಮರಗಣಗಳನ್ನು ಇಟ್ಕೊಂಡು
ಕೇವಲ ಮಾತಿನಿಂದಲೇ ಅಲ್ಲಿ ಸ್ವರ್ಗವನ್ನು ಕಟ್ಟಿದರು. ನಾವು ಮಾತಿನಿಂದ ಕೂಡ ಸ್ವರ್ಗವನ್ನು ಕಟ್ಟಬೋದು. ಮಾತಂದರೆ ಹೆಂಗಿರಬೇಕು? ಮಾತಿನಲ್ಲಿ ನೀತಿ ಇರಬೇಕು, ಮಾತಿನಲ್ಲಿ ಧರ್ಮ ಇರಬೇಕು, ಮಾತಿನಲ್ಲಿ ಸಂತೋಷ ಇರಬೇಕು, ಮಾತು ಇನ್ನೊಬ್ಬರ ಜೀವನದಲ್ಲಿ ಬೆಳಕು ಕೊಡುವಂತಿರಬೇಕು. ನಮ್ಮ ಮಾತು ಸ್ಫಟಿಕದ ಸಲಾಕೆ ಅಂತಿರಬೇಕು, ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು. ಇಂಥ ಮಾತುಗಳನ್ನು ನಾವು ಮಾಡಬೇಕು. ಮಾತು ಬೆಲ್ಲದಂತಿರಬೇಕು, ಮಾತು ಸಕ್ಕರೆ ಅಂತಿರಬೇಕು, ಮಾತು ಸಿವಿಜೇನಂತಿರಬೇಕು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಮಾತಿನಲ್ಲಿ ಸಂಗೀತ ಇರಬೇಕು, ಮಾತಿನಲ್ಲಿ ಪ್ರೇಮ ಇರಬೇಕು, ಮಾತು ವಚನದಂತಿರಬೇಕು, ಮಾತು ಹಾಲು ಜೇನಂತಿರಬೇಕು. ಅಂಥ ಮಾತುಗಳನ್ನು ನೀವು ಆಡಬೇಕಾಗ್ತದೆ. ಒಟ್ಟಾರೆ ಈ ವಿಡಿಯೋದ ತಾತ್ಪರ್ಯ ಅಂತಂದರೆ ಸಾಧನೆಗೆ 1000 ದಾರಿ. ಸ್ವಾವಲಂಬ ಜೀವನವನ್ನು ಸಾಗಿಸೋದನ್ನು ಮೊದಲು ಕಲಿಬೇಕು. ಇನ್ನೊಬ್ಬರ ಮೇಲೆ ನಿರ್ಭರವನ್ನು ಬಿಟ್ಟು ಬಿಡಬೇಕಾಗ್ತದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲ ಶುಭಾಗಲಿ. ನಮಸ್ಕಾರ.